ಎರಡು ರಾಜ್ಯಗಳಲ್ಲಿ ಇಂಡಿಯಾಗೆ ಭಾರಿ ನಿರಾಸೆ. ಇಂಡಿ ಮೈತ್ರಿಕೂಟಕ್ಕೆ ಬಿಹಾರದಲ್ಲಿ ನಾವು ಹೆಚ್ಚಿನ ಸ್ಥಾನ ಗೆಲ್ತೀವಿ ಅಂತ ಯೋಚನೆ ಮಾಡಿತ್ತು. ನಿರೀಕ್ಷಿತ ಪ್ರಮಾಣದಲ್ಲಿ ಬಂದಿಲ್ಲ. ಕೇವಲ 7 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಬಿಹಾರದ ಸ್ಥಿತಿ. ಇನ್ನು ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನವನ್ನು ನಿರೀಕ್ಷೆ ಮಾಡಿತ್ತು ಕಾಂಗ್ರೆಸ್. ಆದರೆ ಎಲ್ಲೋ ಒಂದು ಕಡೆ 2 ಅಂಕಿ ದಾಟ್ತಾ ಇಲ್ಲ. ಹ್ಯೂಜ್ ಸೆಟ್ ಬ್ಯಾಕ್. ಡಬಲ್ ಡಿಜಿಟ್ ಮುಟ್ತಾ ಇಲ್ಲ. ಕಾಂಗ್ರೆಸ್ ನಾಯಕರು ಮಾತೆತ್ತಿದ್ರೆ 20 ಅಂತ ಇದ್ರು. ನೋಡಿ, ಬಿಹಾರದ ಗ್ರಾಫಿಕ್ಸ್ ಅನ್ನ ಗಮನಿಸ್ತಾ ಇದ್ವಿ. ಬಿಹಾರದಲ್ಲಿ 40 ಸ್ಥಾನಗಳ ಪೈಕಿ NDA 31 ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ಮುನ್ನಡೆಯಲ್ಲಿದೆ. ಇಂಡಿ ಮೈತ್ರಿಕೂಟ ಕೇವಲ 7 ಸ್ಥಾನಗಳು ಮಾತ್ರ. ಅದರ್ಸ್ ಇರುವಂಥದ್ದು 2. ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ಮತ್ತು RJD ಒಟ್ಟೊಟ್ಟಿಗೆ ಇಲ್ಲಿ ಚುನಾವಣೆಯನ್ನು ಎದುರಿಸಿತ್ತು. ಇನ್ನು ಲಕ್ಷ ಲೀಡ್ ದಾಟಿದ್ದಾರೆ ಡಾಕ್ಟರ್ CN ಮಂಜುನಾಥ್. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಲೀಡ್ ಅನ್ನ ಹೆಚ್ಚಿಸ್ಕೊಳ್ತಾನೆ ಹೋಗ್ತಾ ಇದ್ದಾರೆ. DK ಸುರೇಶ್ ವಿರುದ್ಧ ಮಂಜುನಾಥ್ಗೆ 1,15,945 ಮತಗಳು ಹೆಚ್ಚಿಗೆ ಬಿದ್ದಿವೆ. ಲಕ್ಷ ಲೀಡ್ ದಾಟಿದ್ದಾರೆ ಈಗ ಡಾಕ್ಟರ್ CN ಮಂಜುನಾಥ್. ಒನ್ಸ್ ಅಗೇನ್ DK ಸುರೇಶ್ ಅವರಿಗೆ ಹ್ಯೂಜ್ ಸೆಟ್ ಬ್ಯಾಕ್. ಸಿಟ್ಟಿಂಗ್ MP ಜೊತೆಗೆ ಸಾಕಷ್ಟು ಕಾಂಗ್ರೆಸ್ನ ಘಟಾನುಘಟಿಗಳಿದ್ದಾರೆ. ಕಾಂಗ್ರೆಸ್ನ ಭದ್ರಕೋಟೆ ನಮ್ಮದು ಅಂತ ಹೇಳಿ ಅನ್ಕೊಂಡಿದ್ದಂತಹ DKಗೆ ಬಹುಶಃ ಇದೊಂದು ಹ್ಯೂಜ್ ಸೆಟ್ ಬ್ಯಾಕ್ ಇದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ ಡಾಕ್ಟರ್ CN ಮಂಜುನಾಥ್ ಅವರು. ಅದು ಕೂಡ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರವನ್ನ ಪಡ್ಕೊಂಡಿರುವಂತದ್ದು. ರಿಯಲಿ ವೆರಿ ಗುಡ್ ಪರ್ಫಾರ್ಮೆನ್ಸ್ ಡಾಕ್ಟರ್ ಮಂಜುನಾಥ್ ಅವರಿಂದ. ಆಲ್ಮೋಸ್ಟ್ ಇದೇ ಲೀಡ್ ಮುಂದುವರೆದ್ರೆ ಡಾಕ್ಟರ್ ಮಂಜುನಾಥ್ ಅವರು ಗೆಲುವನ್ನ ಕನಸನ್ನ ಕಾಣಬಹುದು. ಯಾಕಂದ್ರೆ ಆಲ್ಮೋಸ್ಟ್ 1 ಲಕ್ಷಕ್ಕೂ ಹೆಚ್ಚು ಲೀಡ್ ಆಗಿದೆ ಈಗ. ಎಲ್ಲೋ ಒಂದ್ ಕಡೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಏನಿದೆ ಅದೊಂದು ನಮಗೆ ಸೇಫ್ ಝೋನ್. ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ಕನಸಿನಲ್ಲಿದ್ದಂತಹ ಕಾಂಗ್ರೆಸ್ಸಿಗೆ ಸೆಟ್ ಬ್ಯಾಕ್. ಬಾಲಾಜಿ ಆಗ್ಲಿಂದ ನಾವೇನು ಕೇಳಿದ್ರೆ ಒಂದು ನಿಮಿಷ ಬಂದೆ ಸರ್. ಬಾಲಾಜಿ ಏನು ಹೇಳ್ತೀರಿ ರಿಸಲ್ಟ್ ಬಗ್ಗೆ, ಇದ್ರ ಬಗ್ಗೆ? ಸರ್, ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ರೆ ಆಲ್ಮೋಸ್ಟ್ ಯಾವ್ದಾದ್ರು 1 ಲಕ್ಷ ದಾಟಿದೆ. ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ಇರ್ಬೋದು, ರೂರಲ್ ಇರ್ಬೋದು, ಇವೆಲ್ಲನೂ 100% ದೇ ಆರ್ ಮೂವಿಂಗ್ ಟುವರ್ಡ್ಸ್ ದ ವಿನ್ ಅಂತ ಅನ್ಸುತ್ತೆ. ಬಟ್ ರೂರಲ್ ಅಲ್ಲಿ ಒಂದೇನಿದೆ ಅಂದ್ರೆ ಪೋಲ್ ಆಗಿರೋ ಓಟ್ ಹತ್ರ 21 ಲಕ್ಷದಿಂದ 23 ಲಕ್ಷ ಇರ್ಬೋದು. ಸೊ ಹಂಗಾಗಿ ಕೌಂಟ್ ಆಗಿರೋದು ನೋಡ್ರೆ ಸುಮಾರು 10 ಲಕ್ಷ ವೋಟ್ ಪೋಲ್ ಆಗಿದೆ. ಬಟ್ ಮಂಡ್ಯ ನೋಡಿದ್ರೆ ನಿಮ್ಗೆ 60% ವೋಟ್ ಶೇರ್ ಆಗೋಗಿದೆ ಅವ್ರದ್ದು. ಸೊ ಇವಾಗ ಟೇಕ್ ಓವರ್ ಮಾಡೋದು ಕಷ್ಟ ಅನ್ಸುತ್ತೆ. ಬಟ್ ಆಮೇಲೆ ನೀವು ಆಗ್ಲೇ ಹೇಳ್ದಂಗೆ ಓವರ್ ಆಲ್ ದೇಶದಲ್ಲಿ ಕಾಂಗ್ರೆಸ್ ಟ್ರೆಂಡ್ ಕಾಣ್ತಿದೆ, ಇಂಡಿಯಾಗೆ ಟ್ರೆಂಡ್ ಕಾಣ್ತಿದೆ ಅನ್ನೋದನ್ನ ರಿವರ್ಸ್ ಟ್ರೆಂಡ್ ಕರ್ನಾಟಕದಲ್ಲಿ ಕಾಣ್ತಿರ್ತಕ್ಕಂಥದ್ದು. ಎಲ್ಲೋ ಲೋಕಲ್ ಆಂಟಿ ಇನ್ಕಂಬೆನ್ಸಿ ಕಾಂಗ್ರೆಸ್ಗೆ ಲ್ಯಾಡ್ ಆಗಿದೆ ಅಂತ ಅನ್ಸುತ್ತೆ. ಆಮೇಲೆ ನೀವಾಗಲೇ ಮೃಣಾಲ್ಡ್ ಹೇಳ್ತಿದ್ರಿ, ಆಮೇಲೆ ಸಚಿವರು ಮಕ್ಳೇರರು ನಿಂತಿದ್ದಾರೆ, ಅವರೆಲ್ಲರೂ ಸಾರಾಸಟ್ಟಾಗಿ ಇವತ್ತು ಜನ ತಿರಸ್ಕರಿಸಿದ್ದಾರೆ.